ಇವತ್ತು ಕಿಚನ್ ಇನ್ಚಾರ್ಜ್ ನಂದೆ. ಇವತ್ತು ಎಂಥ ದಿನ. ಈಗ ನೀವು ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ತಿಂಡಿ ತಿನಿಸುಗಳಿಗೆ ಕಾಯಬೇಕು ಎಂದು ವಿನಂತಿ. ಸಖತ್ತಾಗಿದೆ. ನಾಳೆ ನಿನ್ನ ಅಳಿಯ ನಮ್ ಸಂಕ್ರ ಯೂತ್ ಪ್ರೆಸಿಡೆಂಟ್ ಆಗ್ತಾವನೆ. ಅದ್ರ ಪಟ್ಟಾಭಿಷೇಕ ಐತೆ. ಅದಕ್ಕೆ ನಿಮ್ಮನ್ನೆಲ್ಲ ಕರಿಯೋಣ ಅಂತ ಫೋನ್ ಮಾಡಿದ್ದು. ನಿನಗೆ ಗೊತ್ತಾ ಮೇಟ್ರೆ, ನಿನ್ನ ಮಗ ಇಲ್ಲಿ ನಾಯಿಗಿಂತ ಕಡೆ ಆಗವನೆ. ನಿನ್ನ ಮಗ ನನ್ನ ಮನೆಯಲ್ಲಿ ಚಾಕ್ರಿ ಮಾಡ್ತಾ ಇರೋದನ್ನ ನೋಡಿ ನೀನು ಹೊಟ್ಟೆ ಉರ್ಕೋಬೇಕು. ಅದಕ್ಕೆ ನೀನಲ್ಲಿಗೆ ಬರಲೇಬೇಕು. ಅದಕ್ಕೆ ಯಾವತ್ತಿದ್ರು ಈ ಮನೇಲಿ ಇದ್ರೇನೆ ಅವ್ರಿಗೆ ಬೆಲೆ. ನಾಳೆಗೆ ಎಲ್ಲಾ ತರದ ತಯಾರಿನೂ ನಾನು ಮಾಡ್ಕೊಂಡಿರ್ತೀನಿ. ಹಲೋ, ಈ ಮಗನ ಕೈ ಫೋನ್ ಕೊಡಮ್ಮ. ತಾಳೆಗಳು ಕೆಟ್ಟೋಗಿದೆ ಇಲ್ಲಿ. ಮನೇಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಬಿದ್ದಿದ್ದಾರೆ ಇಲ್ಲೇ. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕ ಇಲ್ಲಿಲ್ಲ. ಅವಳು ಯಾರಿಗೋಸ್ಕರ ಎಲ್ಲವನ್ನು ತಡ್ಕೊಂಡ್ಲು. ಅವಳೇ ಅವಳನ್ನ ಕೇವಲವಾಗಿ ನೋಡ್ಬಿಟ್ರೆ ಅವಳು ಹೇಗೆ ತಡ್ಕೋಬೇಕು ಹೇಳೋ. ನಂಗೊಂದು ಭಯ ಕಾಡ್ತಿದೆ, ಅದನ್ನ ಹೇಳೋಣ ಅಂತ ನಿಮಗೆ ಕಾಲ್ ಮಾಡಿದೆ. ಏನಮ್ಮ? ಅದು ಬಡ್ಡಿ ಆದೇಶ ಊರಿಗೆ ಬಂದಿದೆ ಅನ್ನೋ ಸುದ್ದಿ ಇದೆ. ನಮ್ ತಂದೆನ್ ಯಾಕೆ ಹೋಗ್ಕೊಂಡೆ? ಹಾಕೋಣ ಒಂದ್ ಇರ್ವೇನು ಕೊಲೆ ಮಾಡ್ದಂತ ಮಾಯತ್ರ ಅವರು ಯಾಕೆ ಹೋಗ್ಕೊಂಡೆ ಅವ್ರನ್ನ? ಅದು ಆಗಲ್ಲ. ಭದ್ರ ಅಪ್ರೂವಲ್ ಆಗ್ತೀನಿ ಅಂತ ಹೇಳಿದ್ದೆ ಅಲ್ಲ, ಅದೇನು ಸತ್ಯ ಹೇಳಬೇಕು ಹೇಳಿ. ಅಜಿತ್, ರೆಕಾರ್ಡ್ ಮಾಡ್ಕೊಳ್ಳಿ. ಸತ್ಯ ಹೇಳಿದ್ರೆ ನನಗೆ ಪ್ರೊಟೆಕ್ಷನ್ ಕೊಡಬೇಕು. ಪೊಲೀಸ್ ಇದ್ದಾರೆ, ಅವ್ರ ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಮಲಗು ಮಲಗು ಚಾರುಲತೆ, ನಿನಗೂ ನೆರಳಿದೆ. ನಿನಗೆ ನಾನು, ನನಗೆ ನೀನು. ನಿನಗೆ ನಾನು, ನನಗೆ ನೀನು. ಸದ್ಯಕ್ಕೆ ನೀವು ನಿಶಿ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅವಳಿಗೇನು ಆಗಿರೋದಿಲ್ಲ. ಏನ್ ಬಿಂದು ನೀನು ಇಷ್ಟೊಂದು ಸೆಲ್ಫಿಶ್ ಆಗಿ ಮಾತಾಡ್ತಾ ಇದೆಯಾ? ನಿಶಿ ಬಗ್ಗೆ ಏನ್ ಗೊತ್ತು ನಿನ್ಗೆ? ನಿಮ್ಮ ಮನೆಗೆ ಪಾವನಿನ ಕರ್ಕೊಂಡು ಬಂದಿದ್ದು ನಿಶಿನೇ. ಅವಳಿಂದೆ ಯಾರೋ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಗುರುನ ಮೀಟ್ ಮಾಡೋಕ್ಕಿಂತ ಮುಂಚೆ ನಿಶಿ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಲಾ? ಚಾನ್ಸೇ ಇಲ್ಲ ಅಕ್ಕ. ಅದ್ ಹೇಗ್ ಗೊತ್ತು ಬಿಂದು? ಯಾಕಂದ್ರೆ ಅವಳಿಂದೆ ಇರೋದು ಒಂದು ಲೇಡಿ.